ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಬಿ ರಮೇಶ್ ಅಂತ. RTS ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿವಸದ ವಿಷಯ ಗರ್ಭಕೋಶದಲ್ಲಿ ಉಂಟಾಗತಕ್ಕಂಥ ಫೈಬ್ರಾಯ್ಡ್ಗಳು. ಸೊ ನೀವೆಲ್ಲ ಇದ್ರ ಬಗ್ಗೆ ಕೇಳೇ ಇರ್ತೀರ. ಫೈಬ್ರಾಯ್ಡ್ ಅಂದರೆ ಏನು? ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಬೆಳೆಯತಕ್ಕಂತಹ ನಾನ್ ಕ್ಯಾನ್ಸರಸ್ ಟ್ಯೂಮರ್. ಈಗ ಯಾವುದೇ ಗಡ್ಡೆ ಇದ್ದರೆ ಅದು ಕ್ಯಾನ್ಸರ್ ಇರ್ಬೋದು ಅಥವಾ ಕ್ಯಾನ್ಸರ್ ಇಲ್ಲದೇ ಇರ್ಬೋದು. ಈ ಗರ್ಭಕೋಶದಲ್ಲಿ ಕಲ್ಲಿನ ರೀತಿಯಲ್ಲಿ ಇರತಕ್ಕಂಥ ಗಡ್ಡೆಗಳು ಉಂಟಾಗುತ್ತೆ. ಅದು ಕ್ಯಾನ್ಸರ್ ಅಲ್ಲ. ಸೊ ಅದಕ್ಕೆ ಫೈಬ್ರಾಯ್ಡ್ ಗಡ್ಡೆಗಳು ಅಂತ ಹೇಳ್ತೀವಿ. ಇದು ಯಾಕೆ ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಒಂದು ಸಿಂಗಲ್ ಮಸಲ್ ಫೈಬರಿಂದ ಆ ಗಡ್ಡೆ ಉಂಟಾಗುತ್ತೆ. ಮತ್ತು ಇದು ಈ ಅನುವಂಶೀಯವಾಗಿ ಬರತಕ್ಕಂಥದ್ದಲ್ಲ. ಹಲವಾರು ಜನ ತಪ್ಪು ತಿಳ್ಕೊಂಡಿರ್ತಾರೆ ಇದು ಅನುವಂಶೀಯವಾಗಿ ಬರೋವಂಥದ್ದು ಅಂತ. ಸೊ ಇದು ಜೆನೆಟಿಕ್ಕಾಗಿ ಬರೋವಂಥದ್ದಲ್ಲ. ಯಾವುದೇ ಹೆಣ್ಮಕ್ಳಲ್ಲಿ ಫೈಬ್ರಾಯ್ಡ್ ಕೂಡ ಬೆಳಿಬೋದು. ಇದು ಸಾಧಾರಣ 20ರಿಂದ 45 ವರ್ಷದವರೆಗೆ ಹೆಚ್ಚು ಕಂಡುಬರುತ್ತೆ. ಮತ್ತು ಇದು ಜಾಸ್ತಿ ಈ ಮಕ್ಕಳಿಲ್ಲದೇ ಇರುವಂತಹ ಸ್ತ್ರೀಯರಲ್ಲಿ ಜಾಸ್ತಿ ಕಂಡುಬರುತ್ತೆ. ಮತ್ತು ತಡವಾಗಿ ಮದುವೆ ಮತ್ತು ಮಕ್ಕಳನ್ನು ಪಡೆಯತಕ್ಕಂಥ ಮಹಿಳೆಯರಲ್ಲೂ ಸಹ ಜಾಸ್ತಿ ಬರುತ್ತೆ. ಸೊ ಈ ಗರ್ಭಕೋಶದ ಸಿಂಪ್ಟಮ್ಸ್ ಏನು, ಲಕ್ಷಣಗಳೇನು ಅಂತ ಅಂದರೆ, ಈ ಮೊದಲನೇದಾಗಿ ಅಧಿಕ ರಕ್ತಸ್ರಾವ. ಈ ಫೈಬ್ರಾಯ್ಡ್ ಗಡ್ಡೆಯಿಂದ ಗರ್ಭಕೋಶದಲ್ಲಿ ಅಧಿಕ ರಕ್ತಸ್ರಾವ ಉಂಟಾಗ್ಬೋದು. ಎರಡನೇದಾಗಿ ಹೊಟ್ಟೆ ನೋವು ಉಂಟಾಗ್ಬೋದು. ಈ ಎರಡು ಪ್ರಧಾನವಾದಂಥ ಒಂದು ಲಕ್ಷಣಗಳು. ಸೊ ಈ ಎರಡು ಲಕ್ಷಣ ಇದ್ದಾಗ ನಾವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಮಾಡಿ, ಗರ್ಭಕೋಶದ ಸ್ಕ್ಯಾನಿಂಗನ್ನು ಮಾಡಿ ಫೈಬ್ರಾಯ್ಡ್ ಇದೆಯಾ ಅಥವಾ ಇಲ್ವಾ ಅಂತ ನಾವು ಖಾತ್ರಿಪಡಿಸ್ಕೊತೀವಿ. ಇನ್ನು ಎರಡನೇದಾಗಿ ಯಾವ ರೀತಿಯಾದಂಥ ನಾವು 3 ವಿಧವಾದಂಥ ಒಂದು ಫೈಬ್ರಾಯ್ಡ್ಗಳು ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಇದು ಗರ್ಭಕೋಶದ ಒಳಪದರದಲ್ಲಿರುತ್ತೆ. ಸೊ ಇದರಿಂದ ಹೆಚ್ಚು ರಕ್ತಸ್ರಾವ ಮತ್ತು ಬಂಜತನ ಉಂಟಾಗತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಹಿಸ್ಟ್ರೋಸ್ಕೋಪಿಕ್ ರಿಮೂವಲ್ ಆಫ್ ದ ಫೈಬ್ರಾಯ್ಡ್ ಅಂದರೆ ಹಿಸ್ಟ್ರೋಸ್ಕೋಪಿಯನ್ನು ಮಾಡಿ ಆ ಫೈಬ್ರಾಯ್ಡನ್ನು ತೆಗೆಯೋದ್ರಿಂದ ಮಹಿಳೆಗೆ ರಕ್ತಸ್ರಾವ ಕಡಿಮೆ ಆಗುತ್ತೆ ಮತ್ತು ಬಂಜತನವೂ ನಿವಾರಣೆ ಆಗುತ್ತೆ. ಎರಡನೇದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದ ಪದರದ ಒಳಗಡೆ ಇದ್ದರೆ, ಅಂದರೆ ಮಯೋಮೆಟ್ರಿಯಲ್ ವಾಲಲ್ಲಿದ್ದರೆ ಅದಕ್ಕೆ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಇದು ತುಂಬ ಕಾಮನ್ ಆಗಿರತಕ್ಕಂಥ ಫೈಬ್ರಾಯ್ಡ್. ಇದರಿಂದನೂ ಸೇಮ್ ಸಿಂಪ್ಟಮ್ಸ್ ಅಂದರೆ ರಕ್ತಸ್ರಾವ ಆಗ್ಬೋದು ಅಥವಾ ಬಂಜತನ ಉಂಟಾಗ್ಬೋದು. ಮೂರನೇದಾಗಿ ಸಬ್ಸಿರೋಸಲ್ ಫೈಬ್ರಾಯ್ಡ್ ಅಂದರೆ ಸರ್ಫೇಸ್ ಮೇಲಿರುತ್ತೆ. ಇದು ಹೆಚ್ಚು ಲಕ್ಷಣಗಳನ್ನು ಉಂಟು ಮಾಡೋದಿಲ್ಲ. ಬಟ್ ಆದ್ರೂ ಇದು ತುಂಬ ದೊಡ್ಡದಾಗಿ ಬೆಳೆದಾಗ, 8-10 ಸೆಂಟಿಮೀಟರ್ಗಿಂತ ಜಾಸ್ತಿ ಬೆಳೆದಾಗ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇನ್ನು ಚಿಕಿತ್ಸೆಗೆ ಬಂದರೆ, ಇದು ಮೊದಲು ನಾವು ಫೈಬ್ರಾಯ್ಡ್ ಇದೆ ಅಂತ ಡಯಾಗ್ನೋಸ್ ಮಾಡಿದ ನಂತರ ಅದು ಕ್ಯಾನ್ಸರ್ ಅಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಇದಕ್ಕೆ ಶಸ್ತ್ರಚಿಕಿತ್ಸೆ, ಯಾವುದೇ ರೀತಿಯಾದಂಥ ಔಷಧಿ ಇರೋದಿಲ್ಲ. ಈ ಒಳಪದರದಲ್ಲಿ ಇರತಕ್ಕಂಥ ಫೈಬ್ರಾಯ್ಡ್ಗಳನ್ನು ನಾವು ಹಿಸ್ಟ್ರೋಸ್ಕೋಪಿ ಮಾಡಿ ಫೈಬ್ರಾಯ್ಡನ್ನು ರಿಮೂವ್ ಮಾಡ್ತೀವಿ. ಈ ವಾಲ್ನಲ್ಲಿ ಇರತಕ್ಕಂಥದ್ದು ಮತ್ತು ಸರ್ಫೇಸ್ನಲ್ಲಿ ಇರತಕ್ಕಂಥ ಫೈಬ್ರಾಯ್ಡನ್ನು ನಾವು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯಿಂದ ರಿಮೂವ್ ಮಾಡ್ಬೋದು. ಸೊ ಇತ್ತೀಚೆಗೆ ಹಲವಾರು ಆಧುನಿಕ ಉಪಕರಣಗಳು ಬಂದು ಈ ಗರ್ಭಕೋಶವನ್ನು ಅಲ್ಲಿ ಉಂಟಾಗತಕ್ಕಂಥ ಫೈಬ್ರಾಯ್ಡ್ಗಳನ್ನು ತೆಗೆದು ರೋಗಿ 2 ದಿವಸದಲ್ಲಿ ಮನೆಗೆ ಹೋಗ್ಬೋದು. ಅವ್ರಿಗೆ ಹೊಟ್ಟೆ ಮೇಲೆ ಏನು ಕಲೆ ಇರೋದಿಲ್ಲ ಮತ್ತು ವೂಂಡ್ ಇನ್ಫೆಕ್ಷನ್ ಆಗೋದಿಲ್ಲ. ಅವ್ರಿಗಿರ್ತಕ್ಕಂಥ ತೊಂದರೆಗಳನ್ನು ಲ್ಯಾಪ್ರೋಸ್ಕೋಪಿ ಮುಖಾಂತರ ಬೇಗ ನಿವಾರಿಸ್ಬೋದು.